ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ ಹಾಸನ್ಗೆ ಒಬ್ಬರು ಗೌಡ್ರು ಅಡುಗೆ ಕೆಲಸದವ್ರು ಬೇಕು. ಗಂಡ ಹೆಂಡತಿ ಮಗು ಇದ್ದಾರೆ. ಆಲ್ರೆಡಿ ಒಂದು ಶಿವಮೊಗ್ಗದು ಹಾಕಿದ್ದೀನಿ. ಸೊ ಶಿವಮೊಗ್ಗದ ಒಂದು ವಿಡಿಯೋ ಹಾಕಿದ್ದೀನಿ, ಅಲ್ಲಿಗೂ ಬೇಕು. ಸೊ ಇದು ಎರಡು ಹೆಸರು ಹೇಳೋದು ಮರ್ತೋದೆ. ಸೊ ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ಹಾಸನ್ ಡಿಸ್ಟಿಕ್ಕು, ಟೌನೇನೆ. ಸೊ ಅಲ್ಲಿ ಗೌಡ್ರ ಮನೆಗೆ ಅಡುಗೆ ಕೆಲಸಕ್ಕೆ ಬೇಕು. ತಿಂಗಳಿಗೆ 2 ರಜಾ ಇದೆ, 15,000 ಇದೆ. ಸೊ ಯಾರು ಬರ್ತೀರಾ ನಿಮ್ಮ ನಂಬರ್ ಹಾಕಿ. ಅಡುಗೆ ಗೊತ್ತಿರೋರು ಬನ್ನಿ ಅಪ್ಪ, ಸುಮ್ಮನೆ ಬಂದುಬಿಟ್ಟು ನಮಗೆಲ್ಲ ಬರುತ್ತೆ ಅಂತ ಬರ್ತೀರಾ. ನಾನು ಅಷ್ಟೇ ಸುಮಾರು ಜನನ ಕರ್ಕೊಂಡೋಗಿ ಬರೀ ಹಾಸನೇ ಅಂತಲ್ಲ, ಬೆಂಗಳೂರು ಎಲ್ಲ ಕಡೆ ಬಿಟ್ಟಿದ್ದೀನಿ. ಎಲ್ಲ ಬರುತ್ತೆ ನನಗೆ ಅಡುಗೆ ಕೆಲಸ ಅಂತಾರೆ. ಅಲ್ಲಿ ಹೋಗಿ ಅವ್ರ ಓನರ್ ನಿಂತ್ಕೊಂಡು ಇದು ಮಾಡಮ್ಮ ಅಂದರೆ ನಾನು ಯೂಟ್ಯೂಬ್ ನೋಡ್ತೀನಿ ಅಂತಾರೆ, ಮೊಬೈಲ್ ನೋಡ್ಬಿಟ್ಟು ಮಾಡ್ತೀನಿ ಅಂತಾರೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಕುಕ್ಕಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು, ಎಲ್ಲ ನಾನ್ ವೆಜ್ಜು, ಚಿಕನ್, ಮಟನ್, ಫಿಶ್ ಗೊತ್ತಿರೋರು, ಮತ್ತು ಮುದ್ದೆ, ಚಪಾತಿ, ರೊಟ್ಟಿ, ಈ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಈ ಥರ, ಮತ್ತು ಹಳ್ಳಿ ಸ್ಟೈಲ್ ಸಾಂಬಾರು. ಅದು ಹಳ್ಳಿಯವರು ಅಂದರೆ ಇದು ಉಪ್ಸಾರು, ಬಸ್ಸಾರು, ಹುಳಿ ಎಲ್ಲ ಹೇಳ್ತಾರಲ್ಲ, ಸೇಮ್ ನಿಮ್ಮನೇಲಿ ನೀವೇನು ತಿಂತೀರೋ ಅದೇ ಥರನೇ. ಬಟ್ ಗೌಡಾಸಲ್ಲಿ ವೆಜ್ಜು ನಾನ್ ವೆಜ್ ಜಾಸ್ತಿ ಇರ್ಬೋದು ಅಷ್ಟೇ. ಸೊ ಯಾರು ಬರೋಕ್ಕೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಫೋನ್ ಮಾಡಿ. ಆಮೇಲೆ ದಯವಿಟ್ಟು ಇದು ಹುಡುಗರಿಗಲ್ಲಪ್ಪ, ನಾವು ಗೌಡ್ರು ಬಂದು ಅಡುಗೆ ಮಾಡ್ತೀರಿ ಅಂತ ಹೇಳಬೇಡಿ. ಇದು ಹುಡುಗರಿಗಲ್ಲ, ಇದು ಓನ್ಲಿ ಫಾರ್ ಲೇಡೀಸು. ಸೊ ಯಾರಿದ್ದೀರಾ, ಇದು ಏಜ್ ಬಂದು 18ರಿಂದ 50 ಒಳಗಡೆ. ಯಾರು ಬರ್ತೀರಾ ದಯವಿಟ್ಟು ನಿಮ್ಮ ನಂಬರ್ ಹಾಕಿ. ನನಗಿವತ್ತು ನಾಳೆನಲ್ಲಿ ಬೇಕಾಗಿದೆ ಅರ್ಜೆಂಟಾಗಿ. ಆಮೇಲೆ ನನ್ನ ಹೆಸರು ಹೇಳ್ಕೊಂಡು ದುಡ್ಡು ಇಸ್ಕೋತಾ ಇದ್ದಾರೆ. ನಾನು ಆಲ್ರೆಡಿ ಈ ವಿಡಿಯೋನ ಹಾಕಿದ್ದೀನಿ. ದಯವಿಟ್ಟು ಯಾರೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ, ನನ್ನ ಹೆಸರು ಹೇಳಿ. ಆಮೇಲೆ ನೀವು ನನಗೆ ನಂಬರ್ ಹಾಕಿದ್ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ನಾರ್ಮಲ್ ಕಾಲ್ ಮಾಡ್ತೀನಿ, ಒಂದು ವಿಡಿಯೋ ಕಾಲ್ ಮಾಡ್ತೀನಿ. ಆಮೇಲೆ ನಿಮ್ಮ ಹತ್ರ ಆಧಾರ್ ಕಾರ್ಡು, ಫೋಟೋ ತೊಗೋತೀನಿ. ನಾನು ಅದನ್ನು ಓನರ್ ಕಳಿಸ್ತೀನಿ. ಒಂದ್ಸಲಿ ಓನರ್ ಕಳಿಸಿದ್ಮೇಲೆ ಓನರಿಂದ ನಿಮಗೆ ಒಂದು ಕಾಲ್ ಹಾಕ್ತೀನಿ. ನೀವೇನೇನು ಅಡುಗೆ ಮಾಡ್ತೀರಾ, ಎಲ್ಲಿದ್ದೀರಾ, ಮತ್ತು ನಿಮ್ಮಲ್ಲಿ ದಯವಿಟ್ಟು ನೀವು ಬರೋರು ನಿಮ್ಮ ಫ್ಯಾಮಿಲಿಯಲ್ಲಿ ಹೇಳ್ಬಿಟ್ಟು ಬನ್ನಿ ಅಪ್ಪ. ಇದಂತೂ ನನ್ನ ಹಂಬಲ್ ರಿಕ್ವೆಸ್ಟು. ಯಾಕಂದರೆ ಇದು ಮಾತ್ರ ನನ್ನ ಹಂಬಲ್ ರಿಕ್ವೆಸ್ಟು. ಬರ್ತೀರಾ, ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀರಾ, ಆಮೇಲೆ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ನಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂತ ಹೊರಟುಬಿಡ್ತೀರಾ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ನಮ್ಗೆ ಅಟ್ಲೀಸ್ಟ್ ಬಂತು ಅಂದರೆ ನಾವು ಅಟ್ಲೀಸ್ಟ್ 6 to 1 year ಅಗ್ರಿಮೆಂಟ್ ಹಾಕ್ತೀವಿ. ನೀವು ಮಾಡಲೇಬೇಕಾಗತ್ತೆ. ಅವಾಗ ಅಕಸ್ಮಾತ್ ತೀರಾ ಹೋಗೋ ಪರಿಸ್ಥಿತಿ, ನಾನು ಇರೋಕ್ಕಾಗೋದೇ ಇಲ್ಲ, ನನಗೆ ತುಂಬ ಪ್ರಾಬ್ಲಮ್ ಇದೆ ಅಂದರೆ ನಾನು ಅವಾಗ ರಿಪ್ಲೇಸ್ಮೆಂಟ್ ಬಿಡ್ತೀನಿ, ಅವಾಗ ನೀವು ಹೋಗ್ಬೋದು. ಬಟ್ ಅಲ್ಲಿವರೆಗೂ ಸುಮ್ಮನೆ ನಮಗೂ ಕೆಟ್ಟ ಹೆಸರು ತರಬೇಡಿ, ಓನರ್ಗೂ ಕೆಟ್ಟ ಹೆಸರು ತರಬೇಡಿ, ಬಿಟ್ಟಿರೋರ್ಗೂ ಕೆಟ್ಟ ಹೆಸರು ತರಬೇಡಿ. ಕೆಲಸ ಬಿಟ್ಟಿರ್ತೀವಲ್ಲ ಅವ್ರಿಗೂ ನಮ್ಮ ಇದನ್ನು ಜಗಳಕ್ಕೆ, ಗಲಾಟೆಗೆ ನಿಮ್ಮ ಹತ್ರ ನಾವು ಜಗಳ ಆಡೋಂಗೆ ಮಾಡ್ಕೋಬೇಡಿ. ಅವ್ರ ಹತ್ರನೂ ನಮಗೆ ಕೆಟ್ಟ ಹೆಸರು ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಯಾರೇ ಬಂದರೂ ಅಟ್ಲೀಸ್ಟು ಹೊಟ್ಟೆ ಹಸ್ತವರು, ನಾನು ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಹೊಟ್ಟೆ ಹಸ್ತವರು, ಹೊಟ್ಟೆ ತುಂಬಿದವ್ರು ಬರಬೇಡಿ. ನನಗೆ ಸುಮಾರು ಆ ಥರ ಕಾಲ್ಸ್ಗಳು ಬರ್ತಾಯಿದೆ. ನೀವು ಆಧಾರ್ ಕಾರ್ಡು ಕಳಿಸ್ತೀರಾ, ಫೋಟೋನು ಕಳಿಸ್ತೀರಾ, ಬ್ಲ್ಯಾಕ್ ಲಿಸ್ಟ್ ಹಾಕ್ತೀರಾ. ಸೊ ಆ ಥರ ಮಾಡಬೇಡಿ. ಯಾರಿಗೆ ಕೆಲಸ ಬೇಕೋ ಅಂಥವ್ರು ಮಾತ್ರ ನನಗೆ ಕಾಲ್ ಮಾಡಿ ದಯವಿಟ್ಟು. ನಾನು ಇದು ಹಂಬಲ್ ರಿಕ್ವೆಸ್ಟು. ಥ್ಯಾಂಕ್ ಯು.